ಗುಡ್ ನ್ಯೂಸ್, ಶಾಲಾ ಶುಲ್ಕದಲ್ಲಿ ಶೇಕಡಾ 30% ಮನ್ನಾ. ಸಚಿವ ಸುರೇಶ್ ಕುಮಾರ್ ಹೇಳಿಕೆ. ಉಪವಾಸ ಸತ್ಯಾಗ್ರಹ ಕೈಬಿಟ್ಟ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ. ಎಸಿಬಿ ದಾಳಿ, ಇಬ್ಬರು ಹೆಸ್ಕಾಂ ಅಧಿಕಾರಿಗಳು ಬಲೆಗೆ. ಗದಗ್ನಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ರಮ ದಂಧೆ ಬಯಲು, ದಾಳಿ ವೇಳೆ ಬೆಚ್ಚಿ ಬಿದ್ದ ಅಧಿಕಾರಿಗಳು. ಬಿಜೆಪಿ ವಿರುದ್ಧ ಹೋರಾಟ ನಡೆಸಿದರೆ ಗುಂಡಿಕ್ಕಿ ಕೊಲ್ಲೋದಾಗಿ ಆರ್ಎಸ್ಎಸ್ ಸೈಬರ್ ಬೆದರಿಕೆ ಆರೋಪ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಇದೇ ಜನವರಿ ಪೋಲಿಯೋ ಲಸಿಕೆ ಕಾರ್ಯಕ್ರಮ. ಕನ್ನಾಪುರಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯೆ ಅಪಹರಣ ಪ್ರಕರಣ ದಾಖಲು. ಜನವರಿ 31ಕ್ಕೆ ಬಾಗಲಕೋಟೆಯಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ, ಪಕ್ಷ ಸಂಘಟನೆಗೆ ಮುಂದಾದ ಎಚ್ಡಿಕೆ. ಮುಖ್ಯಮಂತ್ರಿ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿದ ಹೋರಾಟಗಾರರು. ಮಹಾತ್ಮ ಗಾಂಧೀಜಿ ಪುಣ್ಯತಿಥಿ, ಗಣ್ಯರಿಂದ ಪುಷ್ಪ ನಮನ. ಫೆಬ್ರವರಿ 21ರಂದು ಮಹಾರಾಷ್ಟ್ರಕ್ಕೆ ನುಗ್ಗುತ್ತೇವೆ, ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ. ಮಹಾರಾಷ್ಟ್ರ ಆಯಿತು, ಈಗ ಗೋವಾದಿಂದ ಮಹದಾಯಿ ಕುರಿತು ಖ್ಯಾತೆ. ಮೀಸಲಾತಿಗಾಗಿ ಪಾದಯಾತ್ರೆ, ಮುಸ್ಲಿಮರ ಮನೆಯಲ್ಲಿ ಕಾಗಿನೆಲೆ ಶ್ರೀ ಪೂಜೆ. ಪರಿಷತ್ ಗದ್ದಲ, ಸದನ ಸಮಿತಿ ವರದಿ, ಹೊರಟ್ಟಿ ಬಿಜೆಪಿ ಸದಸ್ಯರೇ ಕಾರಣ. ಹೆಸ್ಕಾಂ ಸಿಬ್ಬಂದಿಗಳಿಂದ ಬೇಕಾಬಿಟ್ಟಿ ವಿದ್ಯುತ್ ಸಂಪರ್ಕ ಕಟ್. ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಚಿವ ಸೋಮಶೇಖರ್ ಗುಡ್ ನ್ಯೂಸ್. ರೈತರ ಪ್ರತಿಭಟನೆಗೆ ದಿಲ್ಲಿ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ, ಕೇಜ್ರಿವಾಲ್ ಹೇಳಿಕೆ. ಕಾಂಗ್ರೆಸ್ ನಾಯಕರ ಒತ್ತಾಯವೇನು ಎಂಬುದು ತಿಳಿದಿಲ್ಲ, ಸಭೆಗೆ ಬಂದರೆ ಚರ್ಚೆ ಮಾಡಬಹುದು, ಕಾಗೇರಿ ಹೇಳಿಕೆ. ಮಹಾರಾಷ್ಟ್ರ ಬಸ್ಗೆ ಕನ್ನಡ ಪೋಸ್ಟರ್. ಫೆಬ್ರವರಿ 1ರಿಂದ 9, 10ನೇ ತರಗತಿಯ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ಆರಂಭ, ಹೊರಬಿತ್ತು ಶಿಕ್ಷಣ ಇಲಾಖೆಯ ಹೇಳಿಕೆ. ಜನವರಿ 30ರಂದು ಸರ್ವಪಕ್ಷಗಳ ಸಭೆಯ ನಂತರ ಕೇಂದ್ರೀಯ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ರೈತರೊಂದಿಗೆ ಮಾತುಕತೆ ನಡೆಸಲು ಸರ್ಕಾರ ಇನ್ನೂ ಮುಕ್ತವಾಗಿದೆ ಅಂತ ಹೇಳಿದ್ರು. 11ನೇ ಕೇಂದ್ರದಲ್ಲಿ ರೈತ ಸಮಾಲೋಚನೆಯಲ್ಲಿ ಸರ್ಕಾರವು ಚರ್ಚೆಗೆ ಮುಕ್ತವಾಗಿದೆ ಅಂತ ಹೇಳಿದ್ರು. ಕೃಷಿ ಸಚಿವರು ಅವರು ಕೇವಲ ದೂರವಾಣಿ ಕರೆ ಮೂಲಕ ಹೇಳಿದ್ದಾರೆ. ನೀವು ಕರೆ ನೀಡಿದಾಗೆಲ್ಲ ಅವರು ಚರ್ಚೆಗೆ ಸಿದ್ಧರಾಗಿದ್ದಾರೆ. ಏನು ಇದೆ, ಉತ್ತಮವಾಗಿದೆ, ಸರ್ಕಾರ ಸಿದ್ಧವಾಗಿದೆ, ಚರ್ಚೆಗಳನ್ನು ನಡೆಸಲು ಪ್ರಧಾನಮಂತ್ರಿ ಹೇಳಿದ್ದು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಯುಎಸ್ನ ಕ್ಯಾಲಿಫೋರ್ನಿಯಾದಲ್ಲಿ ಧ್ವಂಸ ಮಾಡಲಾಗಿದೆ. ಇದೊಂದು ದೊಡ್ಡ ಅವಮಾನ. ಇದನ್ನು ಪ್ರಧಾನಿ ತೀವ್ರವಾಗಿ ಖಂಡಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ. माननीय प्रधानमंत्री जी ने अंत में दिशा निर्देश देते हुए ये कहा है कि जो डिस्कशन के लिए, नेगोशिएशन के लिए 22nd, 23rd को हमारा एग्रीकल्चरल मिनिस्टर श्री नरेंद्र सिंह तोमर जी ने जो उन्होंने ऑफ़र किया था, हम डिस्कशन के लिए तैयार है. अगर आप डिस्कशन फर्दर कंटिन्यू चाहते हैं तो मैं एक फ़ोन कॉल पे अवेलेबल हूँ. जो स्टेटमेंट जो उनको कम्युनिकेट किया गया था, दैट स्टिल स्टैंड्स गुड. सरकार बातचीत करने के लिए तैयार है. ऐसा जो हमारा एग्रीकल्चरल मंत्री जी ने उस दिन कहा था वो अभी भी ओपन है और सरकार चर्चा के लिए तैयार है. ये माननीय प्रधानमंत्री जी वो एग्रीकल्चरल मिनिस्टर जो स्टेटमेंट उस दिन दिए थे, उस स्टेटमेंट के लिए वी स्टैंड इट, दैट स्टैंड्स ऑफ द गवर्नमेंट स्टिल इट इज़ ओके, मीन इट स्टैंड्स गुड. सेकंड है, जो अमेरिका में आज पूज्य महात्मा गांधी जी का स्टैचू का वेंडलिज्म हुआ है, उसका तीव्र शब्दों में माननीय प्रधानमंत्री जी ने खंडन किया है और ये बहुत बड़ा इंसल्ट है. और प्रधानमंत्री जी ने कड़ी से कड़ी शब्दों में उसका निंदा की है. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ಗುಲಸಿಂದ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಜಿಆರ್ ಉಮೇಶ್ ಹಾಗೂ ಉಪಾಧ್ಯಕ್ಷೆಯಾಗಿ ರತ್ನಾ ಸುರೇಶ್ ಆಯ್ಕೆಯಾದರು. ಅಧ್ಯಕ್ಷ ಉಮೇಶ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯನ್ನ ತಾಲೂಕಿನಲ್ಲಿ ನಂಬರ್ 1 ಗ್ರಾಮ ಪಂಚಾಯಿತಿಯಾಗಿ ಅಭಿವೃದ್ಧಿಪಡಿಸಿ ತೋರಿಸಬೇಕು. ಸರ್ಕಾರದ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಹೆಸರು ಗಳಿಸುವಂತೆ ಮಾಡಬೇಕು. ನಮ್ಮ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಬೆಂಬಲದಿಂದ ಇಂದು ಅಧ್ಯಕ್ಷನಾಗಿದ್ದೇನೆ. ಗ್ರಾಮಗಳನ್ನ ಪಕ್ಷ ಭೇದ ಮರೆತು ಅಭಿವೃದ್ಧಿಪಡಿಸಿ ಅವರ ನಂಬಿಕೆಯನ್ನ ಉಳಿಸಿಕೊಳ್ತೇನೆ. ಸರ್ಕಾರದ ಎಲ್ಲಾ ಅನುದಾನವನ್ನು ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿ ಪಡಿಸುತ್ತೇನೆ. ಪಂಚಾಯಿತಿಯ ಎಲ್ಲಾ ಸದಸ್ಯರ ಸಹಕಾರ ಪಡೆದು ಅಭಿವೃದ್ಧಿ ಕಡೆ ಸಾಗುತ್ತೇನೆ. ನನಗೆ ಸಹಕರಿಸಿದ ಎಲ್ಲರಿಗೂ ಹಾಗೂ ಮತ ಹಾಕಿದ ಜನತೆಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಪಂಚಾಯಿತಿಯ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ರತ್ನಾ ಸುರೇಶ್ ಚಿಕ್ಕನಾಯಕನಹಳ್ಳಿ ಮಾತನಾಡಿ, ಈ ಬಾರಿ ಉಪಾಧ್ಯಕ್ಷೆಯಾಗಿರುವುದು ನಮ್ಮ ಭಾಗ್ಯ.
ಜನಗಳ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಅಧ್ಯಕ್ಷರ ಹಾಗೂ ಸದಸ್ಯರ ಸಹಕಾರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸ್ತೇನೆ ಅಂತ ಹೇಳಿದ್ರು. ಪೃಥ್ವಿರಾಜ್ ಕಿಕ್ಕೇರಿ, KBN 24 ನ್ಯೂಸ್, ಹಾಸನ. ತೇರದಾಳ ವಿಧಾನಸಭಾ ಕ್ಷೇತ್ರದ 14 ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಅರಳುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸುವಲ್ಲಿ ಕಾರಣವಾಗಿ ಬಿಜೆಪಿಯು ತನ್ನ ಕಬಂದ ಬಾಹುವನ್ನ ಎಲ್ಲೆಡೆ ಪಸರಿಸ್ತಾ ಇದೆ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಕಾರಣವಾಗ್ತಾ ಇದ್ದು, ಮುಂಬರುವ ಚುನಾವಣೆಗಳಿಗೆ ದಿಕ್ಸೂಚಿಯಾಗ್ತಾ ಇರೋದು ಹೆಮ್ಮೆಯ ಸಂಗತಿ ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿದರು. ಸಮೀಪದ ಕುಲಹಳ್ಳಿ ಗ್ರಾಮದ ಶಿವಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ಕುಲಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸಂಗವ್ವ ಪರಪ್ಪ ಕವಳ್ಳಿ ಹಾಗೂ ಉಪಾಧ್ಯಕ್ಷರಾಗಿ ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಅವರನ್ನ ಸನ್ಮಾನಿಸಿ ಅವರು ಮಾತನಾಡಿದರು. ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ, ಅಭಿಮಾನಿ ಬೆನ್ನೆಲುಬಾಗಿ ನಿಂತು ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳು ಬಿಜೆಪಿಯ ಮಡಲಿಗೆ ಹಾಕುವ ಮೂಲಕ ಪಕ್ಷನಿಷ್ಠೆ ಹಾಗೂ ಸ್ವಾಭಿಮಾನ ತೋರಿಸಿದ್ದಾರೆ ಅಂತ ಸವದಿ ಹೇಳಿದರು. ಕುಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 21 ಪೈಕಿ 12 ಸದಸ್ಯರು ಮಾತ್ರ ಬಿಜೆಪಿ ಪರವಾಗಿದ್ರು. ಮತ್ತೆ 3 ಕೈ ಜೋಡಿಸಿರುವುದಕ್ಕೆ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಹಾಗೂ ಪ್ರಾಮಾಣಿಕತೆ ತೋರಿಸುವಲ್ಲಿ ಕಾರಣವಾಗಿದೆ. ಇದೊಂದು ಐತಿಹಾಸಿಕವಾಗಿದೆ. ಎಲ್ಲೆಡೆ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ವಿಶೇಷವಾಗಿದೆ ಅಂತ ಹೇಳಿದ್ರು. ಇದೇ ರೀತಿ ಗೋಲಭಾವಿಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ ಸದಸ್ಯರೇ ಗೆಲುವು ಸಾಧಿಸಿದ್ದಾರೆ. ಹನಗಂಡಿ ಗ್ರಾಮದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಗೊಂಡಿರುವುದು ಪಕ್ಷದ ಬಲ ಹೆಚ್ಚಿಸುವಲ್ಲಿ ಕಾರಣವಾಗಿದೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪುಂಡಲಿಕ್ ಪಾಲಭಾವಿ, ತಾಲೂಕ್ ಪಂಚಾಯತ್ ಸದಸ್ಯ ಹನುಮಂತ ಅತ್ತೇಲಿ, ಆನಂದ್ ಕಂಪು, ಚೆನ್ನಪ್ಪ ನಿಂಬರಗಿ, ಮಲ್ಲಪ್ಪ ತವನಿಧಿ, ಕಲ್ಲಪ್ಪ ತಂಬಾಕು, ಶಿವಲಿಂಗಪ್ಪ ತಂಬಾಕು, ಗಿರಿಮಲ್ಲಪ್ಪ ಕೇರೂರ್ ಸೇರಿದಂತೆ ಇತರರು ಹಾಜರಿದ್ದರು. ಮುಜ್ಮಿಲ್ ಜರ್ಮನ್, KBN 24 ನ್ಯೂಸ್, ರಬಕವಿ ಬನಹಟ್ಟಿ. ಗೆದ್ದಿರ್ತಕ್ಕಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರುಗಳಿಗೆ ಮತ್ತು ಅವರನ್ನು ಗೆಲ್ಲಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ 3 ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಹಾಗೂ ಈ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಊರಿನ ಎಲ್ಲ ಹಿರಿಯರಿಗೆ, ಯುವ ಮಿತ್ರರಿಗೆ, ತಾಯಂದಿರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಧೋಳ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷ ಸದಸ್ಯರ ನೇಮಕ ಮಾಡಲಾಗಿದೆ ಎಂದು ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ 3 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ನ್ಯಾಯವಾದಿ ಸಮಾಜ ಸೇವಕ ಪ್ರಕಾಶ್ ವಸ್ತ್ರದ್, ಸದಸ್ಯರಾಗಿ ಬಸವರಾಜ್ ಮಾನೆ, ಪುಂಡಲಿಕ್ ಭೋವಿ ಹಾಗೂ ಶ್ರೀಪಾಲ್ ಘಾಟಿಗೆ ಅವರು ಆಯ್ಕೆಯಾಗಿದ್ದಾರೆ ಅಂತ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ CS ಶಿವಕುಮಾರ್ ತಿಳಿಸಿದ್ದಾರೆ. ಸೈಯದ್ ಸಾರ್ವಾನಾ, KBN ನ್ಯೂಸ್, ಮುಧೋಳ. ಶ್ರೀ ಮಹಾಲಕ್ಷ್ಮಿ ಕಮಾಂಡೋ ಆರ್ಮಿ ಕೋಚಿಂಗ್ ಅಕಾಡೆಮಿ facilities, tuition classes, physical training, lodging. Army, Navy, Air Force, CRPF, ITBP, SRPF, BSF, CISF, Para Commandos. Shri Mahalakshmi Commando Army Coaching Academy. Facilities, tuition classes, physical training, lodging. Army, Navy, Air Force, CRPF, ITBP, SRPF, BSF, CISF, Para Commandos. ತಾರಾನಗರ್, ಪೇರನ್ವಾಡಿ, ಬೆಳಗಾವಿ. ಮೊಬೈಲ್ ನಂಬರ್ 9717248316, 8618636713. ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಏಕನಾಥ್ ಪವಾರ್ ಸಂಕೇಶ್ವರದ ಶ್ರೀ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಶ್ರೀಗಳಾದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮಿಗಳ ಆಶೀರ್ವಾದ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹುಕ್ಕೇರಿ ಮತಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ಉಮೇಶ್ ಕತ್ತಿ ಹಾಗೂ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಅಂಕಲಿ ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಾಗಿ ಹೇಳಿದರು. ಗ್ರಾಮದ ಜನರ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಜಯಗಳಿಸಿದ್ದು, ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಲಭಿಸಿದ್ದು, ಗ್ರಾಮದ ಜನರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು.
वारे तुमच्यावर विश्वास ठेवून निवडून दिलेल्या जनतेला काय सांगू इच्छिता? जनतेचं कुठलंही काम आम्ही पेंडिंग ठेवू शकत नाही. निष्ठापणाने एक प्रामाणिकपणाने त्यांचं काम करायचं आम्ही यांचं ध्येय आहे. पहिलं एक विकास काम करायचं असेल तर कोणतं काम तुम्ही अंकली गावामध्ये करणार? विकास काम करायचं, रस्ते, पाणी हे करायचं, नकाशाप्रमाणे नक्षे रस्ता कोणते आहेत की नाही ते करायचं आमचं काम आहे. बरेच काही विकास कामे अंकली गावामध्ये झालं पाहिजे म्हणे, व्हायचे आहे ते अजून, ते सर्व आम्ही करण्याचा प्रयत्न करणारच. पण पहिला रस्ते आणि पाणी याचं काम काय असेल ते त्यांच्या तक्रारी हे ते सर्व करायचा आम्ही प्रयत्न करणार. पाण्याची समस्या आहे काय ते? पाण्याची आत्ता सध्या समस्या आहे, कारण उन्हाळ्या कसं येईल तसं हे होणार नाही. त्यासाठी पाण्याची व्यवस्था अनेक काय तर करायचे प्लॅन चालू आहे आमचा. अध्यक्ष उपाध्यक्ष निवडीसाठी बरेच काही रस्तिकेत झाले म्हणे, त्याच्यामध्ये तुम्ही अध्यक्ष झाला, त्याच्याबद्दल काय सांगता? काय नाही, सर्व आमची मित्र होतीच, शेवटी आम्हाला निवडून दिलेच तिने एकमताने सगळे. आम्ही सर्व उभारून फोटो काढले, मीटिंग घेतली, सर्वांनी सांगितले गावाचा विकास करायसाठी भेदभाव मानायचं नाही, सर्वजण मिळून काम करायचे आमचं ठरलेलं आहे. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಪರಪ್ಪ ಶೇಗುನಸಿ ಆಯ್ಕೆಯಾದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಜನ್ನತ ಬಿ ರಾಜು ಮುಲ್ಲಾ ಅವರು ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಎಂಎಸ್ ಹುಡೇಕರ ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಅಥಣಿಯವರ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು. ನಂತರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಪರಪ್ಪ ಶೇಗುನಸಿ ಅವರು, ಗ್ರಾಮದ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿಯಾಗಿದೆ. ಗ್ರಾಮದಲ್ಲಿರುವ ಒಳಚರಂಡಿ, ವಿದ್ಯುತ್, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಹಿರಿಯ ನಾಗರಿಕರಿಗೆ ಪಿಂಚಣಿ ಮುಂತಾದ ಕಾರ್ಯಗಳಿಗೆ ಮೊದಲು ಆದ್ಯತೆ ನೀಡ್ತಾ ಇದ್ದೇವೆ. ನನಗೆ ಮತ ನೀಡಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ ಎಲ್ಲಾ ಸದಸ್ಯರಿಗೂ ಹಾಗೂ ಎಲ್ಲಾ ಗ್ರಾಮದ ಹಿರಿಯರಿಗೂ ವಂದನೆಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ವೆಂಕಟೇಶ್ ಸಂದ್ರಿಮನಿ, ಇರ್ಫಾನ್ ಮುಜಾವರ್, ಚಿದಾನಂದ ಮುಕನಿ, ಚಂದ್ರಕಾಂತ್ ಕಾಗುವಾಡ, ಮಹದೇವ್ ವಿಸಲನಾಯ್ಕ, ಅನ್ನಪ್ಪ ಬಾಗಿ, ಬಾಲಪ್ಪ ಬಾಗಿ, ಮಹದೇವ ಜಾಬಗೌಡರ್, ಶಿವಾನಂದ ಪೂಜೇರಿ ಹಾಗೂ ಸಮಸ್ತ ಹಲ್ಯಾಳ ಗ್ರಾಮಸ್ಥರು ಭಾಗವಹಿಸಿದ್ರು. ಇಲ್ಲಿ ನಮ್ಮ ಗುರು ಸದಸ್ಯರು ಊರಿನ ಪ್ರಮುಖರು ಎಲ್ಲ ಪಕ್ಷಾತೀತವಾಗಿ ನಮ್ಮನ್ನು ಅವಿರೋಧ ಮಾಡಿ ಪ್ರಮುಖ ಸಮಸ್ತ ಎಲ್ಲ ಮುಖಂಡರಿಗೆ ನಮ್ಮ ಅಭಿನಂದನೆ ಸಲ್ಲಿಸುತ್ತೇವೆ. ग्राम वासियों के पसंद में उतरा उड़ान बार एंड रेस्टोरेंट। सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास। यहां है पार्टी और फंक्शन के लिए 3 आलीशान हॉल, कारपोरेट डिनर मीटिंग के लिए 3 अलग कक्ष, आईपीएल मैच देखने के लिए 3 बड़े स्क्रीन की विशेष सुविधा। इसके साथ ही साफ सुथरा किचन, जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी। तो फिर खाने की हो बात तो आना परिवार के साथ। उड़ान बार एंड रेस्टोरेंट, लिंगराज कॉलेज के पास, बेलगावी। फोन 0831 2435 777। ಬೆಳಗಾವಿ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ಶಿಕ್ಷಣ ಪ್ರೇಮಿ ಶ್ರೀ ಜಗದೀಶ್ ಸವದತ್ತಿ ಅವರು ಪೀಪಲ್ ಟ್ರೀ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದರು. ಇನ್ನು ಮಹಾವಿದ್ಯಾಲಯವು ಸಮರ್ಥವಾಗಿರುವಂತಹ ಬೋಧಕ ಸಿಬ್ಬಂದಿ ಹಾಗೂ ಅಗತ್ಯ ಸೌಕರ್ಯಗಳನ್ನು ಒಳಗೊಂಡಿದೆ. ಹಾಗೆ ಪೀಪಲ್ ಟ್ರೀ ಸಂಸ್ಥೆ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಎಜುಕೇಷನ್ 4.0 ಅಭಿಯಾನವನ್ನು ಆರಂಭಿಸಿದ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಯೂನಿವರ್ಸಿಟಿ ಬ್ಲೂಗಳಾಗಿ ಹೊರಹೊಮ್ಮಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದಿದ್ದು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣ ಮಾಡುವುದಕ್ಕಾಗಿ ಮಹಾವಿದ್ಯಾಲಯವು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಿದೆ. ಪೀಪಲ್ ಟ್ರೀ ಮಹಾವಿದ್ಯಾಲಯವು ಡಿಜಿಟಲ್ ಕ್ಲಾಸ್ ರೂಮ್, ಹೈಟೆಕ್ ಕಂಪ್ಯೂಟರ್ ಲ್ಯಾಬ್, ಅಚ್ಚುಕಟ್ಟಾದ ಗ್ರಂಥಾಲಯವನ್ನು ಒಳಗೊಂಡಿದೆ. ಮಹಾವಿದ್ಯಾಲಯದಲ್ಲಿ ಪಿಯುಸಿ ಕಾಮರ್ಸ್, ಬಿಕಾಂ, ಬಿಸಿಎ, ಬಿಬಿಎ ಹಾಗೂ 2019ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಎನ್ಎಸ್ಸಿಡಿಸಿಯಿಂದ ಮಾನ್ಯತೆ ಪಡೆದ ಹೋಟೆಲ್ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನು ಆರಂಭಿಸಲಾಗಿದೆ. ಮಹಾವಿದ್ಯಾಲಯದಲ್ಲಿ ಬೆಸ್ಟ್ ಟ್ರೈನಿಂಗ್ ರೆಸ್ಟೋರೆಂಟ್, ಮಾಕ್ ಬಾರ್ ಕೌಂಟರ್, ಹೌಸ್ ಕೀಪಿಂಗ್ ಲ್ಯಾಬ್ ಇನ್ನಿತರ ವ್ಯವಸ್ಥೆಗಳು ಇವೆ. ವಿದ್ಯಾರ್ಥಿಗಳಿಗೆ ಗಾಯನ, ನೃತ್ಯ, ನಾಟಕ, ಕ್ರೀಡೆ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಹಾವಿದ್ಯಾಲಯ ಪ್ರೋತ್ಸಾಹಿಸುತ್ತಿದೆ.
ಇನ್ನು ಇದೇ ಮಹಾವಿದ್ಯಾಲಯದಲ್ಲಿ ಓದಿದ 3,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಆಸಕ್ತರು ಪೀಪಲ್ ಟ್ರೀ ಶಿಕ್ಷಣ ಸಂಸ್ಥೆಯನ್ನು ಈ ಕೂಡಲೇ ಸಂಪರ್ಕಿಸಿ. ರಾಮದೇವ್ ಹೋಟೆಲ್ ಹಿಂದುಗಡೆ, ನೆಹರು ನಗರ.